ನಮಸ್ಕಾರ ಎಲ್ಲರಿಗೂ. ನನಗೆ ತುಂಬ ದಿನದಿಂದ ಒಂದು ಡೌಟ್ ಇತ್ತು ಲೈಫಲ್ಲಿ. ಅದು ಏನಂತಂದರೆ, ಡೌಟ್ ಅನ್ನೋಕ್ಕಿಂತ ಒಂದು ಏನೋ ಒಂದು ಫೀಲಿಂಗ್ ಅಂತ, ಲೈಕ್ ನಾನು ಅಂದ್ಕೊಂಡಿರೋದೇನೋ ಸತ್ಯ ಅಂತ ಒಂದೇನೋ ಅನ್ನಿಸ್ತಾ ಇತ್ತು. ಆದರೆ ಹೊರಗಡೆ ಲೈಫಲ್ಲಿ ನೋಡಿದಾಗ ಮತ್ತು ಬೇರೆ ಜೊತೆ ಮಾತಾಡಿದಾಗ ಆ ಫೀಲಿಂಗ್ ತಪ್ಪಾಗಿರ್ಬೋದೇನೋ ಅನ್ನೋ ಒಂದು ಭಾವನೆ ಕೂಡ ಕಾಡ್ತಾ ಇತ್ತು. ಏನದು ಅಂಥದ್ದು ನೀನು ಕಾಡ್ತಾ ಇರೋದು ಅಂತ ನೀವೆಲ್ಲ ಕ್ವೆಶನ್ ಮಾಡ್ತಾ ಇರ್ಬೋದು. ನಾನು ಅಂದ್ಕೊಳ್ತಾ ಇದ್ದೆ, ಅಂದರೆ ನಾನೇ ಸ್ವಂತ ಹುಟ್ಟಿಸ್ಬಿಟ್ಟಿದ್ದೀನಿ ಅಂತಲ್ಲ, ಎಲ್ಲ ಕಡೆ ನಾನು ಓದಿರೋದು ಅಥವಾ ಈ ವೇದಾಂತಗಳಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ನೋಡ್ತಾ, ಮತ್ತು ನನ್ನ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ಇದ್ದಕ್ಕಿದ್ದಂಗೆ ಏನೋ ಆಗ್ತಕ್ಕಂಥ ಘಟನೆಗಳನ್ನು ನೋಡ್ತಾ ಇದೆಲ್ಲ ನಿಜ ಅಲ್ಲ ಅಂತ. ಈಗ ಏನು ಬ್ರಹ್ಮಾಂಡ ಕಾಣ್ತಾ ಇದೆ ಅಥವಾ ಈ ಸುತ್ತಮುತ್ತ ಘಟನೆ ನಡೀತಾ ಇದ್ದಾವೆ, ನಾನೇನು ಮಾತಾಡ್ತೀನಿ ಕೆಲವೊಂದು ಸಲ ಯಾರ ಜೊತೆ ಆದರೂ ಮಾತಾಡುವಾಗ ಹಾಗೆ ತುಂಬ ಹೊತ್ತು ಮಾತಾಡ್ತಾ ಅವ್ರು ಅಲ್ಲಿ ಇಲ್ಲೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಕೆಲವೊಬ್ಬರು ಇದನ್ನು ಡಿಲ್ಯೂಷನಲ್ ಅಂತ ಕರೀತಾರೆ. ನೀನು ಏನೇನು ಭಾಳ ಯೋಚನೆ ಮಾಡ್ತೀಯಾ, ಓವರ್ ಥಿಂಕ್ ಮಾಡ್ತೀಯಾ, ಅದಕ್ಕೆ ಹಿಂಗೆ ಅನಿಸುತ್ತೆ ಅಂತ. ನಾನು ಅಲೋನ್ ಟೈಮ್ ಇದ್ದಾಗ ಯೋಚನೆ ಮಾಡ್ತಾ ಇರ್ತೀನಿ, ನಿಜವಾಗ್ಲೂ ಇದೆಲ್ಲ ಜಸ್ಟ್ ನನಗೊಂದೇ ಬರ್ತಾ ಇರೋದು ಈ ಫೀಲಿಂಗು, ಇದು ನಿಜ ಅಲ್ಲ ಅಂತ. ಹಾಗಿದ್ಮೇಲೆ ನಾವು ಮುಟ್ತೀವಲ್ಲ ಪ್ರಪಂಚದಲ್ಲಿ, ಒಂದು ವಸ್ತುವನ್ನು ಮುಟ್ತೀವಿ, ಒಬ್ಬ ಜನರನ್ನ ಮಾತಾಡಿಸ್ತೀವಿ, ಇದೆಲ್ಲ ನಿಜ ಅಲ್ಲ ಅಂತಂದರೆ ಹೇಗೆ ಅದನ್ನು ನಂಬೋದು? ಪ್ರೂಫ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಏನೇನೋ ಅನಿಸ್ಬಿಡುತ್ತೆ ಮನಸ್ಸಿಗೆ ಅಂತ ನೀನು ಅನ್ಕೊಂಡ್ಬಿಡ್ತೀಯ ಅಂತ ನೀವು ಕೇಳ್ತಾ ಇರ್ಬೋದು. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದರೆ, ಈ ವರ್ಷದ ನೊಬೆಲ್ ಪ್ರೈಸ್ ಫಿಸಿಕ್ಸಲ್ಲಿ ಏನು ಪ್ರತಿ ವರ್ಷ ಬರುತ್ತಲ್ಲ ನೊಬೆಲ್ ಪ್ರೈಸ್ ಅಂತ, ಆ ಒಂದು ನೊಬೆಲ್ ಪ್ರೈಸ್ ಫಿಸಿಕ್ಸ್ ಫೀಲ್ಡಲ್ಲಿ ಅಲೇನ್ ಆಸ್ಪೆಕ್ಟ್ ಮತ್ತು ಜಾನ್ ಕ್ಲೌಸರ್ ಮತ್ತು ಆಂಟನ್ ಝೈಲಿಂಗರ್ ಅಂತ 3 ಪ್ರೊಫೆಸರ್ಗಳಿಗೆ ಬಂದಿದೆ. ಅವರು ಅಮೇರಿಕಾ, ಫ್ರಾನ್ಸ್ ಮತ್ತು ಆಸ್ಟ್ರಿಯಾದಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳು. ಅವರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಏನು ರಿಸಲ್ಟ್ ಅದರದ್ದು ಅಂತಂದರೆ, ಅವ್ರಿಗೆ ಅದಕ್ಕೋಸ್ಕರ 1/3 ಶೇರ್ ಮಾಡಿದ್ದಾರೆ ಅದು ನೊಬೆಲ್ ಪ್ರೈಸ್ನ ಈ ವರ್ಷದ್ದು. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತಂದರೆ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ. ಈ ಪದ ತುಂಬ ಕಾಂಪ್ಲೆಕ್ಸ್ ಇದೆ, ಬಟ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಈಸಿಯಾಗಿ. ಬಟ್ ಅದೇನು ಅಂತ ಓವರ್ ವ್ಯೂವಲ್ಲಿ ಹೇಳ್ತೀನಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಪಾರ್ಟಿಕಲ್ನ ಯೂಸ್ ಮಾಡಿ ಕ್ವಾಂಟಮ್ ಜಗತ್ತಿನಲ್ಲಿ ಏನು ಸಿದ್ಧಾಂತಗಳನ್ನು ಮಂಡಿಸಿದ್ರು ಅದೇ ನಿಜ, ಮತ್ತು ಜಗತ್ತಿನಲ್ಲಿ ರಿಯಲ್ ಅನ್ನೋ ವಸ್ತುಗಳು ಇರೋಕ್ಕೆ ಸಾಧ್ಯ ಇಲ್ಲ, ಈ ಬ್ರಹ್ಮಾಂಡ ಅನ್ನೋದೇ ರಿಯಲ್ ಅಲ್ಲ ಅಂತ ಅದರದ್ದು ಎಕ್ಸ್ಪೆರಿಮೆಂಟಿನ ರಿಸಲ್ಟ್ ಬಂದಿದೆ. ಇದು ಕೇಳೋಕ್ಕೆ ತುಂಬ ಅಂದರೆ ತುಂಬ ವಿಚಿತ್ರ. ಇಷ್ಟು ಶತಮಾನಗಳಲ್ಲಿ ಯಾರಿಗೆ ಗೊತ್ತಾಗ್ತಾ ಇರೋ ಸತ್ಯ ಇವಾಗ ಹೆಂಗೆ ಗೊತ್ತಾಯಿತು ಅಂತ ನಮಗೆ ಅನಿಸ್ಬೋದು. ಆದರೆ ಯಾವ ಸಾಮವೇದದಲ್ಲಿ 3000-4000 ವರ್ಷಗಳ ಹಿಂದೆನೇ ಇದನ್ನು ಹೇಳಿದ್ರೋ ಅದೇ ಇವತ್ತು ಪ್ರೂವ್ ಆಗಿದೆ, ಈ ವರ್ಷ ಪ್ರೂವ್ ಆಗಿದೆ. ಇದು ಒಂದು ಹೆಮ್ಮೆಯ ವಿಚಾರ ಭಾರತೀಯರಿಗೆ. ಸೊ ಈ 3 ಜನ ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ರಲ್ಲ, ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಸಿನಾರಿಯೋನು ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಇಮ್ಯಾಜಿನೇಷನ್. ನೀವು ಇದನ್ನು ಅರ್ಥ ಮಾಡ್ಕೋಬೇಕಂತಂದರೆ, ಈ ಬ್ರಹ್ಮಾಂಡ ಯಾಕೆ ರಿಯಲ್ ಅಲ್ಲ, ನಾನು ಮಾತಾಡ್ತಿರೋದು, ನೀವು ಮಾತಾಡ್ತಿರೋದು, ಈ ಜಗತ್ತೇ ಯಾಕೆ ರಿಯಲ್ ಅಲ್ಲ, ಮತ್ತು ರಿಯಲ್ ಅಲ್ಲ ಅಂದರೆ ಏನಿದು ಅಂತ ನಿಮ್ಮಲ್ಲಿ ಎಷ್ಟೊಂದು ಕ್ವಶನ್ ಬರ್ತಾ ಇರುತ್ತೆ. ಅಂದರೆ ಇಷ್ಟು ವರ್ಷ ಬದುಕಿದ್ದೀವಲ್ಲ, ಕಣ್ಣೆದುರಿಗೆ ನೋಡ್ತೀವಲ್ಲ, ಯಾರ್ಯಾರು ಸಾಯ್ತಿದ್ದಾರೆ, ಇವೆಲ್ಲ ಏನು ಮತ್ತೆ ಆಟನ ಇವೆಲ್ಲ ಅಂತ ನಿಮ್ಮಲ್ಲಿ ಕೇಳ್ತಾ ಇರ್ಬೋದು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಸಿನಾರಿಯೋನ ನಿಮಗೆ ಹೇಳಿಬಿಟ್ಟು ಆಮೇಲೆ ಆ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿ ಹಾಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಮೊದಲನೇದಾಗಿ ಜಸ್ಟ್ ನೀವು ನಿಮ್ಮ ಇಮ್ಯಾಜಿನೇಷನ್ ಲೋಕದಲ್ಲಿ ಇವಾಗ ಎಂಟ್ರಿ ಕೊಡಬೇಕು. ನನ್ನ ಲೋಕದಲ್ಲಿ ನೀವು ಬಂದಮೇಲೆ ಒಂದು ಜಾಗದಲ್ಲಿ ನಿಂತಿದ್ದೀರಿ. ನಾನು ನಿಮಗೆ ಏನು ಹೇಳ್ತೀನಿ, ಎದುರಿಗೆ ಒಂದು ಸ್ಟೇಜ್ ಇದೆ, ನೀವು ಆ ಜಾಗದಲ್ಲಿ ಬಂದು ನಿಂತಿದ್ದೀರಿ, ಎದುರಿಗೆ ಒಂದು ಸ್ಟೇಜ್ ಇದೆ. ಅಲ್ಲಿ ಒಬ್ಬ ಮೆಜಿಷಿಯನ್ ನಿಂತಿದ್ದಾನೆ, ಆ ಸ್ಟೇಜ್ ಮೇಲೆ ಒಬ್ಬ ಮೆಜಿಷಿಯನ್ ನಿಂತಿದ್ದಾನೆ, ಲೈಕ್ ಮ್ಯಾಜಿಕ್ ಮಾಡೋ ನಿಂತಿದ್ದಾನೆ. ಅವನು ಹೀಗೆ ಟೋಪಿ ಒಳಗಿಂದ ಪಾರಿವಾಳ ಬರ್ಸೋದು, ಮೊಲ ಬರ್ಸೋದು, ಈ ಥರ ಎಲ್ಲ ಏನೇನೋ ಮಾಡ್ತಿದ್ದಾನೆ, ಚಾಕ್ಲೇಟ್ ಬರ್ಸೋದು, ಬಲೂನ್ ಬರ್ಸೋದು, ಈ ಥರ ಎಲ್ಲ ಮಾಡ್ತಿದ್ದಾನೆ. ನೀವು ಅದನ್ನು ಆಡಿಯನ್ಸ್ ಆಗಿ ಆ ಮೆಜಿಷಿಯನ್ನ ನೋಡ್ತಾ ಇದ್ದೀರಿ, ಆಯಿತಾ? ಇವಾಗ ನಿಮ್ಮ ಮನಸ್ಸಲ್ಲಿ 2 ಪ್ರಶ್ನೆಗಳು ಬರುತ್ತೆ. ಆ ಮೆಜಿಷಿಯನ್ ಏನು ಪಾರಿವಾಳ ಬರೆಸ್ತಾ ಇದ್ದಾನೆ ಟೋಪಿ ಒಳಗಿಂದ, ಅವನು ನಿಜವಾಗ್ಲೂ ಮೆಜಿಷಿಯನ್ ಇರಬೇಕು, ಅವನಿಗೆ ನಿಜವಾಗ್ಲೂ ಏನೋ ಶಕ್ತಿ ಇರಬೇಕು. ಮ್ಯಾಜಿಕ್ ಅಂತಂದ್ರೆ ಅದೇ ಅಲ್ಲ, ಏನೋ ಒಂದು ಶಕ್ತಿ ಇರಬೇಕು ಅವನಿಗೆ, ಆ ಶಕ್ತಿಯಿಂದ ಅವನು ಅದನ್ನು ಬರೆಸ್ತಾ ಇದ್ದಾನೆ ಅಂತ. ಇಲ್ಲ ಅವನು ಏನಾದರೂ ಟ್ರಿಕ್ ಮಾಡ್ತಿರ್ಬೋದು. ಈಗ ಕಾರ್ ಟ್ರಿಕ್ಸ್ ಮಾಡ್ತಾರಲ್ಲ, ಹಿಂಗೆ ಈಗ ಬಟ್ಟೆ ಒಳಗಡೆ ಏನೋ ಇಟ್ಕೊಂಡು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಸಂಗೆ ಮಾಡ್ತಾರಲ್ಲ, ಸೊ ಆ ಥರ ಅವನೇನೋ ಟ್ರಿಕ್ ಮಾಡ್ತಾ ಇರಬೇಕು. ಅವನು 2 ಪಾಸಿಬಿಲಿಟಿ ಅಲ್ಲ, ಅವನಿಲ್ಲ ನಿಜವಾಗ್ಲೂ ಮೆಜಿಷಿಯನ್ ಇರಬೇಕು, ಮ್ಯಾಜಿಕ್ ಅನ್ನೋದು ಇರಬೇಕು ಜಗತ್ತಿನಲ್ಲಿ, ಇಲ್ಲ ಅಂತಂದರೆ ಅವನೇನೋ ಟ್ರಿಕ್ ಮಾಡ್ತಾ ಇರಬೇಕು ಅಂತ. ಸೊ ಇದನ್ನ ಯಾಕೆ ಹೇಳಿದೆ ಅಂತಂದರೆ, ಈ ಒಂದು ಸಿನಾರಿಯೋನ, ಈ ಜಗತ್ತಿನಲ್ಲಿ ನಮಗೇನು ಕಾಣ್ತಾವಲ್ಲ
ಏನೋ ವಸ್ತುಗಳು, ನಾವು ಮಾತಾಡ್ಸೋ ಜನರು, ನಮಗೆ ಬರೋ ಫೀಲಿಂಗ್ಸು, ಈ ಬ್ರಹ್ಮಾಂಡದ ಉಗಮ, ಈ ಭೂಮಿ, ನಕ್ಷತ್ರಗಳು, ಇವು ಕೂಡ ಎರಡೇ ಪಾಸಿಬಿಲಿಟಿ. ಇಲ್ಲ ಇವೆಲ್ಲ ರಿಯಲ್ ಇರಬೇಕು, ಇವೆಲ್ಲ ಆ ರಿಯಲ್ ಮ್ಯಾಜಿಕ್ ಮಾಡ್ತಾನಲ್ಲ ಅವನ ಥರ ರಿಯಲ್ ಇರಬೇಕು. ಇಲ್ಲ ಅಂತಂದರೆ ಯಾರು ಟ್ರಿಕ್ ಮಾಡ್ತಿರ್ಬೇಕು ನಮಗೆ, ಈ ಥರ ಸುಮ್ಮನೆ ಏನೋ ಇದೆ ಅಂತ ಟ್ರಿಕ್ ಮಾಡ್ತಿರ್ಬೇಕು. ಯಾವುದು ನಿಜ ಇದರಲ್ಲಿ? ಇದು ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಬಿಡ್ತೀನಿ. ಇನ್ನೊಂದು ಥಾಟ್ ಎಕ್ಸ್ಪೆರಿಮೆಂಟ್ ಮಾಡೋಣ ಮನಸ್ಸಿನಲ್ಲಿ. 2 ಬಾಕ್ಸ್ನ ಇಟ್ಕೊಳ್ಳೋಣ. ಒಂದು ಬಾಕ್ಸಲ್ಲಿ ಕೆಂಪು ಬಾಲ್ ಇರುತ್ತೆ, ಇನ್ನೊಂದು ಬಾಕ್ಸಲ್ಲಿ ನೀಲಿ ಬಾಲ್ ಇರುತ್ತೆ. ನಾನೇನು ಮಾಡ್ತೀನಿ, ಕೆಂಪು ಬಾಲ್ ಇರುತ್ತಲ್ಲ ಮತ್ತು ನೀಲಿ ಬಾಲ್ ಇರುತ್ತಲ್ಲ, ಬಾಕ್ಸ್ 2 ಶಫಲ್ ಮಾಡಿಬಿಡ್ತೀನಿ. ನಿಮಗೆ ಆ ಕಡೆ ತಿರುಗಿಸ್ಬಿಟ್ಟು ನೀವು ಏನು ಅಂತ ನೋಡೋಕ್ಕಾಗಲ್ಲ, ಬಟ್ ನಿಮಗೆ ಗೊತ್ತಿದೆ ಒಂದು ಕೆಂಪು ಬಾಲು ಒಂದು ನೀಲಿ ಬಾಲ್ ಅಂತ. ಅದನ್ನು ಫುಲ್ಲು ಶಫಲ್ ಮಾಡಿಬಿಟ್ಟು ಒಂದು ಬಾಕ್ಸ್ನ ಯಾವುದೋ ಒಂದು ಕಲರ್, ಒಂದು ಬಾಕ್ಸ್ನ ಚಂದ್ರ ಮೇಲೆ ಹಾಕಿ ಇಡ್ತೀನಿ, ಚಂದ್ರ ಮೇಲೆ ಹೋಗಿ ಇಡ್ತೀನಿ. ಇನ್ನೊಂದು ಬಾಕ್ಸ್ನ ಭೂಮಿ ಮೇಲೆ ಇಡ್ತೀನಿ. ಆಮೇಲೆ ನಿಮ್ಮನ್ನು ಈ ಕಡೆ ಕರ್ಕೊಂಡು ಬಂದು, ಇವಾಗ ನಾನು ಬಾಲ್ನ ಶಫಲ್ ಮಾಡಿದ್ದೀನಿ, ಒಂದು ನೀಲಿ ಬಾಲು ಒಂದು ಕೆಂಪು ಬಾಲು, ಈಗ ಭೂಮಿ ಮೇಲೆ ಒಂದು ಬಾಕ್ಸ್ ಇದೆಯಲ್ಲ ಅದರಲ್ಲಿ ಯಾವ ಬಾಲ್ ಇದೆ ಅಂತ ನಾನು ನಿಮಗೆ ಕೇಳ್ತೀನಿ. ಆವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ಈಗ ಒಂದರಲ್ಲಿ ನೀಲಿ ಇದೆ, ಒಂದರಲ್ಲಿ ಕೆಂಪಿದೆ, ಒಂದನ್ನು ಚಂದ್ರ ಮೇಲೆ ಇಟ್ಟಿದ್ದಾನೆ, ಒಂದು ಭೂಮಿ ಮೇಲೆ ಇಟ್ಟಿದ್ದಾನೆ. ಭೂಮಿ ಮೇಲೆ ಯಾವ ಕಲರ್ ಇದೆ ಅಂತ ಕೇಳ್ತಿದ್ದಾನೆ. 2 ಪಾಸಿಬಿಲಿಟಿ, ಇಲ್ಲ ನೀಲಿ ಇರಬೇಕು ಇಲ್ಲ ಕೆಂಪು ಇರಬೇಕು. ಸೊ ನೀವೇನಂತೀರಿ, 50-50 ಸಾಧ್ಯತೆ ಇದೆ, ನೀಲಿ ಬಾಲು ಭೂಮಿ ಮೇಲೆ ಇದೆ. ಐ ಮೀನ್ ಲೈಕ್ ನೀಲಿ ಆದ್ರೆ ಇರ್ಬೋದು, ಕೆಂಪಾದ್ರೆ ಇರ್ಬೋದು, ಆ ಭೂಮಿ ಮೇಲೆ ಇರೋದು 50-50 ಚಾನ್ಸ್ ಅಂತ ಹೇಳ್ತೀರಿ. ಆವಾಗ ನಾನು ಹೀಗೆ ಬಾಕ್ಸ್ ತೆಗಿತೀನಿ, ಆ ಒಳಗಡೆ ನೀಲಿ ಬಾಲ್ ಬರುತ್ತೆ ಭೂಮಿ ಮೇಲೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಚಂದ್ರನ ಮೇಲೆ ಕೆಂಪು ಬಾಲ್ ಇದೆ ಅಂತ. ಓಕೆ, ಇದು ನಾರ್ಮಲ್ ಬಾಲ್ನ ಒಂದು ಘಟನೆ ಆಯಿತು. ಆದರೆ ಕ್ವಾಂಟಮ್ ಜಗತ್ತಿನಲ್ಲಿ ಹೋಗೋಣ. ಇದು ದೊಡ್ಡದಾಗಿ ಕಾಣ್ತಕ್ಕಂಥ ಬಾಲ್. ಕ್ವಾಂಟಮ್ ಜಗತ್ತಂದರೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಆಟಮ್ಸ್ಗಳು, ಮಾಲಿಕ್ಯೂಲ್ಸ್ಗಳು ಮತ್ತು ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತಾವಲ್ಲ, ಆ ಒಂದು ಕ್ಲೌಡ್ ಅಂತ ಜಾಗ, ಆ ಒಂದು ಜಾಗಕ್ಕೆ ಹೋಗೋಣ. ಅಲ್ಲಿ ರೂಲ್ಸ್ಗಳು ಇಲ್ಲ, ಅಲ್ಲಿ ಲಾ ಆಫ್ ಫಿಸಿಕ್ಸ್ ಅಪ್ಲೈ ಆಗಲ್ಲ. ಆ ಜಗತ್ತೇ ವಿಚಿತ್ರ. ಅದಕ್ಕೆ ಎಲ್ಲರೂ ಕ್ವಾಂಟಮ್ ಫಿಸಿಕ್ಸ್ ಯಾಕಂತಾರಂದರೆ ಆ ಜಗತ್ತಿನಲ್ಲಿ ತುಂಬ ವಿಚಿತ್ರವಾದ ಘಟನೆಗಳು ನಡೀತವೆ. ಇಲ್ಲಿರೋದು ಅಲ್ಲಿ ಕಾಣುತ್ತೆ, ಅಲ್ಲಿರೋದು ಮಾಯ ಆಗಿ ಇಲ್ಲಿ ಕಾಣುತ್ತೆ. ಸೊ ಯಾಕೆ ಇದೇನು ಮಾಯೇನ ಇದೆಲ್ಲ ಅಂತ ಕ್ವಶನ್ ಬಂದ್ಬಿಡುತ್ತೆ. ಕ್ವಾಂಟಮ್ ಬಾಲ್ನ ನಾನೇನಾದರೂ ಇದೇ ಥರ ಶಫಲ್ ಮಾಡಿ ನಿಮಗೆ ಕೇಳಿದರೆ, ನಿಮಗೆ ಇದು ನೀಲಿನ ಕೆಂಪ ಅಂತೇಳಿ ಹೇಳೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರ ನೀವು ಒಂದು ಬಾಕ್ಸಲ್ಲಿ ಕ್ವಾಂಟಮ್ ಬಾಲ್ನ ಅಥವಾ ಎಲೆಕ್ಟ್ರಾನ್ನ ಹಾಕಿದರೆ ಅದು ಯಾವ ಕಲರು ಅಂತ ನೀವು ನೋಡೋ ತನಕ ಗೊತ್ತಾಗಲ್ಲ. ನೀವು ಅನ್ಬೋದು, ಇರೋದ 2 ಕಲರು ಅದು ಹೆಂಗೆ ಗೊತ್ತಾಗಲ್ಲ ಅಂತ. ಇಲ್ಲ, ಆ ಥರ ಅಲ್ಲ. ಕ್ವಾಂಟಮ್ ಫಿಸಿಕ್ಸ್ ಹೇಳೋದೇ ಆ ಥರ. ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಜಾಗದಲ್ಲಿ ನಮಗೆ, ಅಂದರೆ ಅದು ನಾವಿನ್ನೂ ನೋಡಿಲ್ಲ, ಆ ಒಂದು ಪಾರ್ಟಿಕಲ್ನ ಏನು ಅಂತ ನೋಡಿಲ್ಲಲ್ಲ, ಬಾಕ್ಸ್ ತೆಗೆದು ನೀವು ಹೇಳ್ಬೋದು 2 ಇರೋದು, ಅದೇನು ನೋಡೋಕ್ಕೆ ಇರೋದು ಕೆಂಪು ನೀಲಿ, 2ರಲ್ಲಿ ಒಂದು ಬರಲೇಬೇಕು ಅಂತ. ಹಂಗಿಲ್ಲ ಕ್ವಾಂಟಮ್ ಜಗತ್ತಿನಲ್ಲಿ. ಅದು ಎಷ್ಟೋ ಒಂದು ಕೆಂಪುಗಳಾಗಿರ್ಬೋದು, ಎಷ್ಟೋ ಒಂದು ನೀಲಿಗಳಾಗಿರ್ಬೋದು, ಸಾವಿರಾರು ಕೋಟ್ಯಂತರ ಪಾಸಿಬಿಲಿಟಿಗಳು ಇರ್ಬೋದು. 1 ಸೆಕೆಂಡಿಗೆ ಕೆಂಪಾಗುತ್ತದೆ, 1 ಸೆಕೆಂಡಿಗೆ ನೀಲಿ ಆಗುತ್ತೆ, ಮತ್ತೊಂದು ಸೆಕೆಂಡಿಗೆ ಕೆಂಪಾಗುತ್ತೆ. ನೀವು ಯಾವಾಗ ತೆಗಿತಿರೋ ಅವಾಗ ಯಾವ ಕಲರ್ ಇರುತ್ತೋ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಕಲರ್ ಅಂತ. ಸೊ ಇಷ್ಟು ಒಂದು ವಿಚಿತ್ರವಾದ ಜಗತ್ತದು. ಆ ಜಗತ್ತು ಮತ್ತೆ ಎಲ್ಲಿದೆ, ನಮಗೇನು ಕಾಣ್ತಾ ಇಲ್ಲ, ನಾವೇ ಅದರಿಂದ ಮಾಡಲ್ಪಟ್ಟಿರೋದು. ನೀವು ಯಾವುದೇ ಎಲೆಕ್ಟ್ರಾನ್ಸ್ಗಳನ್ನು ತಗೊಳ್ಳಿ, ಯಾವುದೇ ಮೆಟಲ್ಗಳನ್ನು ತಗೊಳ್ಳಿ, ಯಾವುದೇ ಎಲಿಮೆಂಟ್, ನಮ್ಮ ಒಳಗಡೆ ಕಬ್ಬಿಣಾಂಶಗಳಿರುತ್ತೆ, ನಮ್ಮಗಡೆ ಕ್ಯಾಲ್ಶಿಯಮ್ಮು ಆ ಥರಲ್ಲಿ ಇರ್ತಾವಲ್ಲ, ಅವೆಲ್ಲ ಕ್ವಾಂಟಮ್ ಜಗತ್ತಿನ ಈ ಥರ ಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಅಂಥ ಎಲೆಕ್ಟ್ರಾನ್ಗಳಿಂದನೇ ಮಾಡಲ್ಪಟ್ಟ ಈ ಬ್ರಹ್ಮಾಂಡ ಇಷ್ಟೊಂದು ವಿಚಿತ್ರ ಅಂತಂದರೆ ನಾವು ಯಾರು ಅನ್ನೋ ಕ್ವಶನ್ ಬಂದ್ಬಿಡುತ್ತೆ. ನಾನು ಯಾರು ಅನ್ನೋ ಕ್ವಶನ್ ಬಂದ್ಬಿಡುತ್ತೆ ಇಲ್ಲಿ ಫೈನಲ್ ಆಗಿ. ಕ್ವಾಂಟಮ್ ಜಗತ್ತಿನಲ್ಲಿ ಮತ್ತೆ ಹೇಳಿದ್ನಲ್ಲ, ಬಾಕ್ಸಿನಲ್ಲಿ ಇರ್ತಕ್ಕಂಥ ಆ ಕ್ವಾಂಟಮ್ ಬಾಲ್ ನಾರ್ಮಲ್ ಬಾಲ್ ಅಲ್ಲ, ಕ್ವಾಂಟಮ್ ಬಾಲ್ ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದು ನೀಲಿನ ಕೆಂಪುನ ಅಂಥೇಳಿ ನೀವು ತೆಗಿಯೋ ತನಕ ಗೊತ್ತಾಗಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚಂದ್ರ ಮೇಲೆ ಆ ಕ್ವಾಂಟಮ್ ಬಾಲ್ ಇಟ್ಟಿರ್ತೀನಿ, ಭೂಮಿ ಮೇಲೆ ಒಂದು ಕ್ವಾಂಟಮ್ ಬಾಲ್ ಇಟ್ಟಿರ್ತೀನಿ. ನೀವು 50-50 ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅದು ನೀಲಿನೂ ಅಲ್ಲ ಕೆಂಪುನೂ ಅಲ್ಲ, ನೀಲಿನೂ ಹೌದು ಕೆಂಪುನೂ ಹೌದು. ಇದನ್ನು ಕೇಳಿ ನಿಮಗೆ ತಲೆ ಕೆಟ್ಟಿರ್ಬೋದು. ಆದರೆ ಇದೇ ಥರ ತಲೆ ಕೆಟ್ಟಿರೋದಕ್ಕೆ ಆ 3 ಜನಕ್ಕೆ ನೊಬೆಲ್ ಪ್ರೈಸ್ ಇವತ್ತು ಬಂದಿರೋದು. ನನಗೆ ಬಂದಿರತಕ್ಕಂಥ ಆ ಹುಚ್ಚು ಯೋಚನೆಗಳು ಅಂತ ನಾನು ಏನು ಅನ್ಕೊಂತಿದ್ದೆ ಅವೆಲ್ಲ ನಿಜ ಆಗಿರೋದು. ಸೊ ಇದೊಂದು ನನಗೆ ಒಂದು ಹೆಮ್ಮೆಯ ವಿಚಾರ, ನಾನು ಹುಚ್ಚ ಅಲ್ಲ ಅಂತ ಪ್ರೂವ್ ಆಗಿದೆ. ಸೊ ಈಗ ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಕ್ವಾಂಟಮ್ ಫಿಸಿಕ್ಸಲ್ಲಿ ಎಕ್ಸ್ಪ್ಲನೇಷನ್ ಈ ಥರ ಇರುತ್ತದೆ. ಒಂದು ಎಲೆಕ್ಟ್ರಾನನ್ನು ಒಂದು ಜಾಗದಲ್ಲಿ ನೀವು ಇಲ್ಲಿದೆ ಅಂತ ಹೇಳಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ, ಪರ್ಫೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದು ನಾವು ನೋಡದೇ ಇರುವಾಗಲೇ ಬೇರೆ ಇರುತ್ತೆ, ನಾವು ನೋಡಿದಾಗಲೇ ಬೇರೆ ಇರುತ್ತೆ. ಇದೇನಪ್ಪ ಈ ಥರ ಹುಚ್ಚು ಥರ ಹೇಳ್ತಾ ಇದ್ದಾನೆ ಇವನು ಅಂತ. ಈಗ ಅಲ್ಲಿ ಒಂದು
ಏನೋ ಏನೋ ಒಂದು ವಸ್ತು ಇಟ್ಟಿರ್ತೀನಿ, ಒಂದು ಬಾಟಲ್ ಇಟ್ಟಿರ್ತೀನಿ. ಆ ಬಾಟಲ್ ಇಟ್ಟು ನಾನು ಬಾಟಲ್ನ ನೋಡ್ತಾ ಇರ್ತೀನಿ, ಆಯಿತಾ, ಸ್ಟ್ರೇಟಾಗಿ ನೋಡ್ತಿರ್ತೀನಿ ನಾನು ಬಾಟಲ್ನ. ಅವಾಗ ಬಾಟಲ್ ಇದೆ ಅಲ್ಲಿ. ಆಮೇಲೆ ನಾನು ಈ ಕಡೆ ಎಲ್ಲ ಹೋಗ್ತೀನಿ ಯಾರೋ ಕರೆದ್ರು ಅಂತ, ಅವಾಗ ಅದು ಬಾಟಲ್ ಇರುತ್ತಾ? ಇಲ್ಲ, ಇರುತ್ತೆ ಅಂತ ನೀವು ಅಂತೀರ. ಕ್ವಾಂಟಮ್ ಜಗತ್ತು ಇಲ್ಲ ಅಂತ ಅನ್ನತ್ತೆ. ನೀವು ನೋಡಿದಾಗ ಮಾತ್ರ ಆ ವಸ್ತು ಅಲ್ಲಿರುತ್ತೆ, ನೀವು ನೋಡದೆ ಇರುವಾಗ ವಸ್ತು ಅಲ್ಲಿರಲ್ಲ ಅಂತ. ಐನ್ಸ್ಟೈನ್ ಅವರು ಒಂದು ಸಿದ್ಧಾಂತವನ್ನು ಹೇಳಿದರು. ಈ ಜಗತ್ತಿನಲ್ಲಿ ಇನ್ಫಾರ್ಮೇಷನ್ ಅನ್ನೋದು, ಈ ಜಗತ್ತಿನಲ್ಲಿ ವಿಷಯ ಅನ್ನೋದು ಬೆಳಕಿನ ವೇಗಕ್ಕಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆದರೆ ನಾನು ಹೇಳಿದ್ದೆಲ್ಲ ಸುಳ್ಳು ಆಗ್ಬಿಡುತ್ತೆ, ಅವ್ರು ಹೇಳಿದ್ದೆಲ್ಲ ತಪ್ಪಾಗ್ಬಿಡುತ್ತೆ. ಅವ್ರ ಸಿದ್ಧಾಂತಗಳು, ಐನ್ಸ್ಟೈನ್ ಏನು ಜೀನಿಯಸ್ ಅಂತ ಅಂದ್ಕೊಂಡಿದ್ದೀವಿ ಅದಲ್ಲ ಅಂತ ಪ್ರೂವ್ ಆಗ್ಬಿಡುತ್ತೆ. ಇನ್ಫಾರ್ಮೇಷನ್ ಆ ಲೈಟ್ ಸ್ಪೀಡ್ಗಿಂತ ಜಾಸ್ತಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ಇದನ್ನು ತುಂಬ ಕ್ಲಿಷ್ಟಕರವಾಗಿ ಹೇಳಕ್ಕೆ ಹೋಗಲ್ಲ. ಇವಾಗ ನಾನು ಭೂಮಿ ಮೇಲೆ ಇಟ್ಟಿರ್ತಕ್ಕಂಥ ಬಾಕ್ಸ್ ತೆಗೆದ ತಕ್ಷಣ ಬಾಲ್ ಕೆಂಪಾಗಿದೆ ಅಂತ ಗೊತ್ತಾದ ಮೇಲೆ ಚಂದ್ರ ಮೇಲೆ ಆ ಬಾಲ್ ನೀಲಿ ಇದೆ ಅಂತ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿಂದ ಇಲ್ಲಿಗೆ ಹೋಯ್ತಾ? ಇಲ್ಲ. ಯಾವಾಗಲೂ ಕೆಂಪು ಅನ್ನೋ ಆ ಒಂದು ಕಲರು ಈ ಬಾಲ್ ಜೊತೆನೇ ಇತ್ತು. ಅದೇ ಥರ ಅಲ್ಲಿ ನೀಲಿ ಅನ್ನೋ ಕಲರ್ ಕೂಡ ಆ ಚಂದ್ರ ಮೇಲಿರೋ ಬಾಲ್ ಜೊತೆನೇ ಇತ್ತು ಅಲ್ಲ. ಇನ್ಫಾರ್ಮೇಷನ್ ಏನೂ ಟ್ರಾವೆಲ್ ಆಗಿಲ್ಲ ಇಲ್ಲಿ. ಆದರೆ ಕ್ವಾಂಟಮ್ ಜಗತ್ತಿನಲ್ಲಿ ಹೋದಾಗ, ಕ್ವಾಂಟಮ್ ಬಾಲ್ಗಳ ಒಂದು ಸಿನಾರಿಯೋಕ್ಕೆ ಬಂದಾಗ, ಯಾವಾಗ ನಾನು ಬಾಲನ್ನು ನೋಡ್ತೀನೋ ಅವಾಗ ಇದು ಕೆಂಪಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಭೂಮಿ ಮೇಲೆ ಇರ್ತಕ್ಕಂಥ ಬಾಲು ಎಷ್ಟೋ ಒಂದು ಕಲರ್ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು, ಅದು 1 ಸೆಕೆಂಡ್ ಕೆಂಪಾಗುತ್ತೆ, 1 ಸೆಕೆಂಡ್ ನೀಲಿ ಆಗುತ್ತೆ, ಮತ್ತೆ ಕೆಂಪು, ಮತ್ತೆ ಹಿಂಗೆ ಆಗ್ತಾನೆ ಇರುತ್ತೆ. ಎಷ್ಟೊಂದು ಅಲೆಗಳ ಥರ ಕ್ವಾಂಟಮ್ ಫಿಸಿಕ್ಸ್ ಹೇಳೋದೇ ಹಿಂಗೆ. ನಾನೇನಂದೆ, ಆ ಬಾಕ್ಸ್ ತೆಗೆದ ತಕ್ಷಣ ನಾವು ಏನು ನೋಡ್ತೀವೋ ಅವಾಗ ಅದು ಏನಿರುತ್ತೋ ಅದು ಸತ್ಯ, ನಾವು ಈ ಕಡೆ ತಿರುಗಿದಾಗ ಏನಾಗಿರುತ್ತೋ ಅದು ಸತ್ಯ ಅಲ್ಲ ಅಂತ. ಅದು ಕ್ವಾಂಟಮ್ ಫಿಸಿಕ್ಸ್ ಹೇಳೋದು. ಈಗ ನಾನು ಆ ಬಾಕ್ಸ್ ತೆಗಿತೀನಿ ಭೂಮಿ ಮೇಲೆ, ಅದು ಏನೇನೋ ಆಗ್ತಿರುತ್ತೆ ವೇವ್ ಥರ, ತೆಗೆದ ತಕ್ಷಣ ಒಂದೇನೋ ಆಗ್ಬಿಡುತ್ತೆ ಟಕ್ ಅಂತ. ಯಾಕಂದರೆ ಅವು ಬಿಹೇವ್ ಮಾಡೋದೇ ಹಾಗೆ. ಇದು ಒಂಥರ ಸ್ಪೂಕಿ ಆ್ಯಕ್ಷನ್ ಅಂತ ಕರೆದಿದ್ರಲ್ಲ, ದೆವ್ವ ಥರ ಆಗ್ತಾ ಇದೆ. ಏನಿದು, ನೋಡಿದಾಗ ಒಂಥರ, ನೋಡ್ದಿಲ್ದಾಗ ಒಂಥರ ಅಂತ. ತೆಗಿತೀನಿ ಇವಾಗ ಬಾಕ್ಸ್ನ, ಅದು ರೆಡ್ ಕಲರ್ ಆಯಿತು. ಇದು ರೆಡ್ ಕಲರ್ ಆದ ತಕ್ಷಣ ಅದು ನೀಲಿ ಕಲರ್ ಆಗಬೇಕು. ಅಂದರೆ ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇರಬೇಕು, ಇವು ಏನೋ ಮಾತಾಡ್ಕೋಬೇಕು. ನಾನು ನೀಲಿ ಆದರೆ ನೀನು ರೆಡ್ ಆಗಿಬಿಡು, ನಾ ರೆಡ್ ಆದ್ರೆ ನೀನು ನೀಲಿ ಆಗ್ಬಿಡು. ಇದು ಎಂಥ ಮಕ್ಕಳ ಆಟ ಇದು ತುಂಬ ವಿಚಿತ್ರ ಅಲ್ಲ ಅಂತ ಐನ್ಸ್ಟೈನ್ ಕರೆದಿದ್ರು. ಈ ಅಲಾನ್ ಆಸ್ಪೆಕ್ಟ್ ಮತ್ತು ಜಾನ್ ಕ್ಲೌಸರ್ ಮತ್ತು ಈ ಆ್ಯಂಟನ್ ಝೈಲಿಂಗರ್ ಅನ್ನೋರು ಇದನ್ನೇ ಪ್ರೂವ್ ಮಾಡಿದ್ದು. ಅವ್ರು ಏನು ಮಾಡ್ತಾರೆ ಅಂತಂದರೆ, ಕ್ಯಾಲ್ಶಿಯಮ್ ಅಂತ ನಿಮ್ಗೆ ಗೊತ್ತಲ್ಲ, ಮೂಳೆ ಒಳಗಡೆ ಕ್ಯಾಲ್ಶಿಯಮ್ ಇರುತ್ತಂತ. ಆ ಕ್ಯಾಲ್ಶಿಯಮ್ನ ಆರ್ಕ್ ಲ್ಯಾಂಪ್ ಅಂತ ಕರೀತಾರೆ. ಅದು ತುಂಬ ಇಂಟೆನ್ಸಿಟಿ ಇರ್ತಕ್ಕಂಥ ಲೈಟು. ಆ ಲೈಟ್ ಒಳಗಡೆ ಹಾಯಿಸಿದಾಗ ಕ್ಯಾಲ್ಶಿಯಮ್ ಆಟಮ್ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನಿಗೆ ಆ ಫೋಟೋನ ಬಡಿದುಬಿಟ್ಟು ಲೈಕ್ ಅದು ಟ್ರಾವೆಲ್ ಮಾಡ್ತವೆ. ಸ್ಟೇಟ್ಸ್ಗಳಂತ ಇರುತ್ತೆ, ಎಲೆಕ್ಟ್ರಾನ್ ಸ್ಟೇಟ್ಸ್ ಅಂತ. ಒಂದರಿಂದ ಒಂದು ಎಲೆಕ್ಟ್ರಾನು ಮೇಲಿಂದ ಕೆಳಗೆ ಬಂದರೆ ಒಂದು ಲೈಟನ್ನು ಬಿಡುಗಡೆ ಮಾಡುತ್ತೆ, ಒಂದು ಫೋಟೋನ ಬಿಡುಗಡೆ ಮಾಡುತ್ತೆ. ಕೆಳಗಿಂದ ಮೇಲ್ಗಡೆ ಹೋದರೆ ಒಂದು ಫೋಟೋನ ಅಬ್ಸಾರ್ಬ್ ಮಾಡುತ್ತೆ. ಸೊ ಈ ಥರ ಮಾಡಿದಾಗ 2 ಪಾರ್ಟಿಕಲ್ಗಳು ಉಂಟಾಗ್ತವೆ. ಅವ್ರು ಮಾಡಿರ್ತಕ್ಕಂಥ ತುಂಬ ಎಲಾಬ್ರೇಷನ್ ಮಾಡೋಕ್ಕೆ ಹೋಗಲ್ಲ ನಾನು ಟೆಕ್ನಿಕಲಾಗಿ. 2 ಪಾರ್ಟಿಕಲ್ಗಳು ಆಯಿತಾ, 2 ಫೋಟಾನ್ಗಳು, ಬೆಳಕಿನ ಕಣಗಳು. ಇದು ಹಿಂಗೆ ತಿರುಗಿದ್ರೆ ಇದು ಹಿಂಗೆ ತಿರುಗುತ್ತೆ, ಅದು ಮೇಲೆ ಹೋದರೆ ಅದು ಕೆಳಗೆ ಹೋಗುತ್ತೆ. ಅವಳಿ ಜವಳಿ ಥರ, ಟ್ವಿನ್ ಥರ. ಅದು ಏನು ಮಾಡುತ್ತೋ, ನಾನು ಬಿಳಿ ಅಂದರೆ ಅದು ಕರಿ ಅನ್ನತ್ತೆ. ಅಂದರೆ ಏನೋ ಕನೆಕ್ಷನ್ ಇದೆ ಅಂತ. ಈ ಥರ ಕನೆಕ್ಷನ್ನು ಒಂದು ಕಡೆ ಅಲ್ಲ, ಇದು ಇಲ್ಲಿದ್ದು ಅದು ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅದಕ್ಕೆ ಕನೆಕ್ಷನ್ ಇರುತ್ತೆ. ಇದು ಈ ಥರ ಸ್ಪಿನ್ ಆದರೆ ಅದು ಈ ಥರ ಸ್ಪಿನ್ ಆಗುತ್ತೆ, ಅದು ಹಿಂಗೆ ಆ್ಯಂಗಲ್ ಹೋದರೆ ಅದು ಹಿಂಗೆ ಆಗಲ್ಲ. ಒಟ್ಟಿನ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್. ಇದಕ್ಕೆ ಎಂಟ್ಯಾಂಗಲ್ಡ್ ಪಾರ್ಟಿಕಲ್ ಅಂತ, ಸಿಕ್ಕಾಕೊಂಡಿರೋ ಪಾರ್ಟಿಕಲ್ಗಳು. ಈ ಥರ ಇರೋದ್ರಿಂದ ಇದು ಯಾಕೆ ಬ್ರಹ್ಮಾಂಡ ರಿಯಲ್ ಅಲ್ಲ ಅಂತೀಯ ಮತ್ತೆ ಅಂತ ಅಂದಾಗ ಕ್ವಶನ್ ಬರುತ್ತೆ. ಈ ಪಾರ್ಟಿಕಲ್ಗಳು ಉಂಟಾಗ್ತವಲ್ಲ, ಇದು ಯಾವಾಗ ಉಂಟಾಗ್ತವೆ ಈ ಥರ ಅಂತಂದರೆ, ಯಾರಾದರೂ ಅದನ್ನು ನೋಡೋಕ್ಕಿದ್ದಾಗ ಮಾತ್ರ. ಈಗ ಆ ವಿಜ್ಞಾನಿಗಳು ಏನೋ ಮಾಡಿದರು ಅಂತ ನೀನು ಹೇಳ್ತಿದ್ದೆಲ್ಲ ಸುಧೀಂದ್ರ, ಆ ವಿಜ್ಞಾನಿಗಳು ಮಾಡಿದಾಗಲೇ ಈ ರಿಸಲ್ಟ್ ಗೊತ್ತಾಯ್ತಾ, ಅಥವಾ ಅವ್ರು ಮಾಡದೇ ಇದ್ದಾಗ ಅದು ಬೇರೆ ಥರ ಆಗ್ತಾ ಇತ್ತಾ ಅನ್ನೋ ಕ್ವಶನ್ನಿಗೆ ಇದಕ್ಕಿನ ಆನ್ಸರ್ ಗೊತ್ತಿಲ್ಲ. ಯಾಕೆ ಹಂಗೆ ಉಂಟಾಗ್ತದೆ ಅಂತ ಅವ್ರಿಗೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ. ಆದರೆ ಇದರ ರೆಫರೆನ್ಸನ್ನು ನಾನು ವೇದಾಂತಗಳಲ್ಲಿ ನೋಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದು ಏನಪ್ಪ ಅಂತಂದರೆ, ಅವರು ಅವರು ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಅದ್ರ ಪ್ರಕಾರ ಹಾಗೆ ಈಗ ಆ ಬಾಲ್ ಕೆಂಪು ಅಂತ ಯಾವಾಗಲೂ ಇತ್ತು ಅಂತ ನಾನು ಹೇಳಿದ್ನಲ್ಲ, ತೆಗೆದಾಗ ಅದು ಕೆಂಪು ಕಂಡ್ರೆ ಅದು ಕೆಂಪು, ನೀಲಿ ಕಂಡ್ರೆ ನೀಲಿ. ಅಂದರೆ ಆ ಇನ್ಫಾರ್ಮೇಷನ್ ಅಂತ ಏನಿದೆ, ಈ ಬಾಲು ಕೆಂಪು ಅನ್ನೋ ಇನ್ಫಾರ್ಮೇಷನ್ನು ಅದು ಯಾವಾಗಲೂ ನಾರ್ಮಲ್ ಬಾಲ್ ಜೊತೆ ಇತ್ತು. ಆದರೆ ಕ್ವಾಂಟಮ್ ಬಾಲ್ ಜೊತೆ ಆ ಇನ್ಫಾರ್ಮೇಷನ್ ಇರಲ್ಲ. ಅಂದರೆ ಕ್ವಾಂಟಮ್ ಬಾಲಿಗೆ ನೀನು ಕೆಂಪೇ ಯಾವಾಗಲೂ, ನೀನು ನೀಲಿನೇ ಯಾವಾಗಲೂ ಅಂತ ಹೇಳಕ್ಕೆ ಬರಲ್ಲ. ಯಾಕೆ? ಅದು ಪದೇ ಕೆಂಪಾಗೋದು ನೀಲಿ ಆಗೋದು, ಕೆಂಪಾಗೋದು ನೀಲಿ ಆಗೋದು, ಕೆಲವೊಂದ್ಸಲ ನೀಲಿ ಜಾಸ್ತಿ ಆಗೋದು, ಕೆಲವೊಂದ್ಸಲ ಕೆಂಪು ಜಾಸ್ತಿ, ಹಿಂಗೆ ಮಾಡ್ತಾನೆ ಇರುತ್ತೆ. ಇದೊಂದು ಮಾಯೆಯ ಸ್ವರೂಪ. ಈಗ ಮಾಯ ಜಿಂಕೆ ಅಂತ ಕತೆ ಕೇಳಿದಾರಲ್ಲ, ಅಲ್ಲೋಗೋದು ಇಲ್ಲೋಗೋದು, ರಾಮ ಅನ್ನೋದು ಲಕ್ಷ್ಮಣ ಅನ್ನೋದು, ಅಲ್ಲೋಗೋದು ಇಲ್ಲೋಗೋದು. ಸೊ ಮಾಯೆ ಕಂಪ್ಲೀಟ್ ಮಾಯೆ. ಇದು ನಿಜ ಅಂತ ಹೇಳಿ ಅವರು ಪ್ರೂವ್ ಮಾಡಿದ್ದಾರೆ. ಇದು ಏನಪ್ಪ ಇದೆ, ಇದರಲ್ಲಿ ಏನು ಸ್ಪೆಷಲ್ ಇದೆ,
ಇದರಿಂದ ಏನು ಮಾಡ್ಬೇಕು ನಾವು ಇದನ್ನು ತೊಗೊಂಡು? ಇದನ್ನ ಬೇಸಿಕಲಿ ಏನು ಅಂತಂದಾಗ ಇದು ವಿಜ್ಞಾನ ಏನು ಹೇಳಲ್ಲ. ವಿಜ್ಞಾನ ಈ ಥರ ಹೇಳುತ್ತೆ, ಕ್ವಾಂಟಮ್ ಈಗ ಫೋಟಾನ್ಗಳು ಜನರೇಟ್ ಆಗುತ್ತೆ, ಎಂಟ್ಯಾಂಗಲ್ ಆಗುತ್ತೆ, ಅದು ಹಿಂತಿರುಗುತ್ತೆ, ಇವೆಲ್ಲ ಪ್ರೂವ್ ಮಾಡ್ತಾರೆ. ಅವರು ಕ್ಯಾಲ್ಸಿಯಂ ಆಟಮ್ಗಳು ಇವೆಲ್ಲ ತೊಗೊಂಡು ಮಾಡ್ತಾರೆ. ನೊಬೆಲ್ ಪ್ರೈಸ್ ಕೂಡ ಬಂದ್ಬಿಡ್ತು. ನೆಕ್ಸ್ಟ್ ಡಿಸೆಂಬರಲ್ಲಿ ಅವರು ಸ್ವೀಡಿಷ್ ಅಕಾಡೆಮಿಗೆ ಹೋಗ್ತಾ ಇದ್ದಾರೆ. ಸ್ವೀಡನ್ ಸ್ಟಾಕ್ಹೋಮಲ್ಲಿ ಅವರಿಗೆ ಕೊಡ್ತಾರೆ ನೊಬೆಲ್ ಬಹುಮಾನ. ನಮ್ಮ ಜೀವನಕ್ಕೆ ಏನಿದು, ಯಾಕೆ ಹೇಳ್ತಿದೆ ಇದನ್ನೆಲ್ಲ? ನಮ್ಮ ಜೀವನಕ್ಕೆ ಏನು ಇದು ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ, ಒಂದು ವಿಶೇಷವಾದ ಸಂಗತಿ ನಮ್ಮ ದೇಶದಲ್ಲೇ ಇರ್ತಕ್ಕಂಥ 3000 ವರ್ಷಗಳ ಹಿಂದೆ ಬರ್ತಕ್ಕಂಥ ಸಾಮವೇದದಲ್ಲಿ ಪ್ರಸ್ತಾಪ ಆಗಿದೆ. ಈ ಜಗತ್ತಿನ ಸಾಮವೇದ ಏನಂತ ಕನ್ಸಿಡರ್ ಮಾಡುತ್ತೆ? ರಿಯಲ್ ಅಲ್ಲ ಅಂತ ಕನ್ಸಿಡರ್ ಮಾಡುತ್ತೆ. ಇಲ್ಯೂಷನ್ ಇದು. ಇವಾಗ ನಾನು ಮಾತಾಡ್ತಿರೋದು, ನೀವು ನೋಡ್ತಾ ಇರೋದು, ಅಲ್ಲಿರೋ ಕ್ಯಾಮ್ರಾ, ನಾನು ಹಾಕೊಂಡಿರೋ ಡ್ರೆಸ್ಸು, ಅಲ್ಲಿ ಕಾಣ್ತಾ ಇರೋ ಒಂದು ನದಿ, ಆ ಸಮುದ್ರ, ಆ ಆಕಾಶ, ಇದೆಲ್ಲ ಒಂದು ಇಲ್ಯೂಷನ್ ಅಷ್ಟೇ, ಒಂದು ಮಾಯೆ. ಈಗ ಅದು ಹೆಂಗೆ ಆ ಪಾರ್ಟಿಕಲ್ಗಳು ನೋಡಿದಾಗ ಮಾತ್ರ ಆ ಕಲರ್ ಚೇಂಜ್ ಆಗುತ್ತೆ, ನೋಡಿದಾಗ ಮಾತ್ರ ಒಂದು ಕಲರ್ ಆಗುತ್ತೆ, ನೋಡಲಿಲ್ದಾಗ ಎಷ್ಟೊಂದು ಕಲರ್ ಆಗಿರುತ್ತಲ್ಲ, ಅದೇ ಥರ ಇವ್ರು ಏನು ವೇದದಲ್ಲಿ ಏನನ್ನ ಹೇಳ್ತಾರೆ ಅಂತಂದರೆ, ಬ್ರಹ್ಮಾಂಡ ಅನ್ನೋದೇ ಒಂದು ಕನಸಿದ್ದಂಗೆ. ಆ ಕನಸಿನಲ್ಲಿ ಬ್ರಹ್ಮನ್ ಅಂತ ಯಾರಿರ್ತಾರೆ ಅಂದರೆ ನಾವು. ಬ್ರಹ್ಮನ್ ಅಂದರೆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್. ಅದನ್ನು ಹುಟ್ಟಿಸಿದಂಥವ್ರು. ನಾವು ಹೆಂಗೆ ಬ್ರಹ್ಮಾಂಡ ಹುಟ್ಟಿಸ್ಬಿಟ್ವಿ ಅಂತ ಕ್ವಶನ್ ಕೇಳೋದಲ್ಲ. ನಾವು ಬ್ರಹ್ಮಾಂಡ ಇದೆ ಅಂತ ಗೊತ್ತಾಗಬೇಕಾದ್ರೆ ಅದನ್ನು ಯಾರಾದರೂ ನೋಡ್ತಾ ಇರಬೇಕು, ಅವಾಗಷ್ಟೇ ಅದು ಕ್ರಿಯೇಟ್ ಆಗಿರೋದು ಅಂತ ವೇದಗಳು ಹೇಳುತ್ತೆ. ಅದೇ ಥರನೇ ಈಗ ಮಾಡಿರೋ ಎಕ್ಸ್ಪೆರಿಮೆಂಟ್ ಹೇಳೋದು. ಆ ಬಾಲ್ ಯಾವ ಕಲರ್ ಅಂತ ಗೊತ್ತಾಗಬೇಕಾದ್ರೆ ನೀವು ಅದನ್ನು ನೋಡಲೇಬೇಕು. ನೋಡ್ಲಿಲ್ದಂಗೆ ಅದು ಕೆಂಪಾಗಿರ್ಬೋದು, 50% ಕೆಂಪು 50% ನೀಲಿ ಅಂತ ಹೇಳೋಕ್ಕಾಗಲ್ಲ. ಅದನ್ನೇ ವೇದಗಳು ಯಾವಾಗೋ ಹೇಳಿಬಿಟ್ಟಿತ್ತು 3000 ವರ್ಷಗಳಿಂದ. ಎಕ್ಸಾಕ್ಟ್ಲಿ ಅದನ್ನೇ ಹೇಳಿತ್ತು ವೇದಗಳು. ಈ ಪ್ರಪಂಚ, ಈ ಬ್ರಹ್ಮಾಂಡ ಏನು ನೋಡ್ತಿದ್ದೀರಾ, ಈ ಸಾವಿರಾರು ವರ್ಷಗಳ ಒಂದು ಇತಿಹಾಸ, ಈ ಒಂದು ಧರ್ಮಗಳ ಒಂದು ಹಿನ್ನೆಲೆ, ಈ ಒಂದು ಏನು ಜನರ ಒಂದು ಫೀಲಿಂಗ್ಸ್ಗಳಿದ್ದಾವೆ, ಇವೆಲ್ಲ ಒಂದು ಮಾಯೆ. ಇದು ಒಂದು ಕನಸಷ್ಟೇ. ಈ ಕನಸನ್ನು ಕಾಣೋಕ್ಕೆ ಒಬ್ಬ ಇರಬೇಕು, ಅವನಿದ್ರೇ ಇದು ಇದೆ ಅಂತ ಅದು ಕ್ರಿಯೇಟ್ ಆಗೋದು. ಅದು ಕ್ರಿಯೇಟ್ ಆಗೋದೇ ಇವನಿಂದ. ಈ ಕಾನ್ಷಿಯಸ್ನೆಸ್ ಅಂತ ಏನು ಕರೀತಾರೆ, ಅದನ್ನು ಅವರು ವಿಟ್ನೆಸ್ ಕಾನ್ಷಿಯಸ್ನೆಸ್ ಅಂತ ಕೂಡ ಕರೆದುಬಿಟ್ಟಿದ್ರು ವೇದದವರು. ಅದಕ್ಕೆ ಸಾಕ್ಷಿ ಚೈತನ್ಯ ಅಂತ ಕರೀತಾರೆ. ಸಾಕ್ಷಿ ಯಾರು? ಪ್ರೂಫ್ ಏನು? ಬ್ರಹ್ಮಾಂಡ ಇದೆ ಅನ್ನೋಕ್ಕೆ ಪ್ರೂಫ್ ಏನು ಇವತ್ತು ನಿಮ್ಮ ಹತ್ರ? ನೀವು ಹೇಳ್ತೀರಿ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋಡಿ ಎಲ್ಲ ಕಾಣ್ತಾ ಇದೆ. ಹಾಂ ನೀವು ಇದೀರಾ ಇಲ್ಲಿ, ಅದು ನೀವು ಇದಿರೋದಕ್ಕೆ ಅದು ಕ್ರಿಯೇಟ್ ಆಗ್ತಾ ಇದೆ ಬ್ರಹ್ಮಾಂಡ ಅಂತ ಹೇಳ್ತಿರೋದು. ಆಮೇಲೆ ಏನಕ್ಕಿದು ಕನಸು? ಈ ಬ್ರಹ್ಮಾಂಡ ಕನಸು ಅಂತ ಹೇಳ್ತೀಯಲ್ಲ, ಏನಕ್ಕೆ ಅಂತ ನೀವು ಕೇಳ್ಬೋದು. ಇದು ಒಪ್ಪಕ್ಕಾಗ್ತಾ ಇಲ್ಲ ನನಗೆ ಇದು ಅಂತ ನಿಮ್ಮಲ್ಲಿ ಭಾಳ ಕ್ವಶನ್ ಬರ್ತಿರ್ಬೋದು. ಇದು ಹೆಂಗೆ ಡ್ರೀಮ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಡ್ರೀಮ್ ಅಲ್ಲ. ಯಾಕಂದರೆ ನನ್ನ ಎದುರಿಗೆ ಒಬ್ರು ಕೂತಿದ್ದಾರೆ, ನನಗೆ ಇಷ್ಟ ಇರೋರೊಬ್ರು ಇದ್ದಾರೆ, ಅವರಿಗೊಂದು ಮನಸ್ಸಿದೆ, ಅವರಿಗೊಂದು ಫೀಲಿಂಗ್ ಇದೆ. ಅದನ್ನು ನಾನಲ್ಲ ಕ್ರಿಯೇಟ್ ಮಾಡಿದ್ದು. ಅವ್ರು ಯಾಕೆ ಹಂಗೆ ಆಡ್ತಾರಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ವಿಲ್ ಪವರ್ ಯಾಕಿದೆ, ಇಚ್ಛಾಶಕ್ತಿ ಯಾಕಿದೆ ನನಗೆ ಗೊತ್ತಿಲ್ಲ. ಹೆಂಗನ್ಲಿ ನಾ ಇದನ್ನು ಕನಸಂತ? ಅವ್ರು ನನಗೆ ಏನೇನೋ ಅಂತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಅದು ಹೆಂಗನ್ಲಿ ಕನಸಂತ ಅಂತ ನಿಮಗೆ ಕ್ವಶನ್. ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ. ಅದು ಏನಪ್ಪ ಅಂತಂದರೆ, ನೀವು ಮಲಗಿರ್ತೀರ, ಸಾಮಾನ್ಯವಾಗಿ ಮಲಗಿದಾಗ ನಿಮಗೆ ಕನಸುಗಳು ಬರುತ್ತಲ್ಲ, ಯಾವಾಗ ಒಂದ್ಸಲ ಕನಸುಗಳಂತ ಎಲ್ಲರಿಗೂ ಬಂದಿರುತ್ತೆ. ಈ ಕನಸುಗಳು ಬಂದಾಗ ನೀವು ಕನಸಲ್ಲಿ ಒಂದು ಪ್ರಪಂಚ ನೋಡ್ತೀರ. ಅಲ್ಲಿ ಜನರು ಬರ್ತಾರೆ, ಪ್ರಾಣಿಗಳು ಬರ್ತಾರೆ, ಯಾರ್ಯಾರೋ ಗೊತ್ತಿಲ್ದವರೆಲ್ಲ ಬರ್ತಾರೆ. ನಂಗೆ ಕೇಳ್ತಿರ್ತಾರೆ, ಗೊತ್ತಿಲ್ದವರೆಲ್ಲ ಕನಸಲ್ಲಿ ಬರ್ತಾರೆ ಅಂತ. ಅವರಿಗೆ ನಿಮಗೂ ಸಂಬಂಧನೇ ಇಲ್ಲ. ಅಂದರೆ ಗೊತ್ತಿರೋರು ಬರ್ತಾರೆ, ಕೆಲವೊಂದ್ಸಲ ಯಾರೋ ಫ್ರೆಂಡ್ಸು ಅಥವಾ ಹಳೆ ಕಾಲದವರು ಅಥವಾ ಲೈಕ್ ಪೇರೆಂಟ್ಸು ಯಾರ್ಯಾರೋ ಬರ್ತಿರ್ತಾರೆ ಗೊತ್ತಿರೋರು. ಕೆಲವೊಂದ್ಸಲ ಗೊತ್ತಿಲ್ಲದೆ ಇರೋರು ಯಾರೋ ವ್ಯಕ್ತಿಗಳು, ಅವ್ರ ಮುಖನೇ ಏನಂತ ಗೊತ್ತಿರಲ್ಲ, ಏನೇನೋ ಬರ್ತಿರ್ತಾರೆ. ಅದು ಕನಸು, ಆಯಿತಾ? ನಮಗೆ ಮಲ್ಕೊಂಡಾಗ ಹೇಳ್ತಿದ್ದೀನಿ, ಕನಸು ಬರುತ್ತಲ್ಲ. ಇವಾಗ ಆ ಕನಸನ್ನು ಕಾಣ್ತಿರೋರು ಯಾರು? ನಾವು, ಅಂದರೆ ನೀವು, ನಾವೆಲ್ಲ ಕನಸು ಕಾಣ್ತಾ ಇರೋರು. ಆ ಕನಸಲ್ಲಿ ಅವರೆಲ್ಲ ವ್ಯಕ್ತಿಗಳು ಬಂದ್ರಲ್ಲ, ಓಕೆ, ಅವರೆಲ್ಲ ಬೇರೆಯವ್ರಂತ ನಮಗೆ ಅನ್ನಿಸ್ತಾ ಇದೆ, ಆಯಿತಾ? ಅವರೆಲ್ಲ ಇರಬೇಕು ಅಂತಂದರೆ ಏನಿರಬೇಕು? ಆ ಕನಸು ಇರಬೇಕು, ಆ ಕನಸು ಬರ್ತಾ ಇರಬೇಕು. ಆ ಕನಸೇ ಬಂದಿಲ್ಲ ಅಂದರೆ ಅವರೆಲ್ಲ ಹೆಂಗೆ ಬರ್ತಾರೆ ಆ ವ್ಯಕ್ತಿಗಳು? ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ನೀವು ಕನಸು ಕಾಣ್ತಾ ಇದ್ದೀರಾ, ನಿಮ್ಮ ಕನಸಲ್ಲಿ ವ್ಯಕ್ತಿಗಳೆಲ್ಲ ಬರ್ತಾರೆ, ಅವರಿಗೆಲ್ಲ ಜೀವ ಇದೆ, ಅವರಿಗೆ ಆ ನಿಮ್ಮ ಕನಸಲ್ಲಿ ಜೀವ ಇದೆ, ಅವ್ರಿಗೆ ಆ ವಿಲ್ ಪವರ್ ಇದೆ, ಪ್ರಾಣಿಗಳಿದ್ದಾವೆ, ಎಲ್ಲ ಇದ್ದಾವೆ, ಅವ್ರು ಓಡಾಡ್ತಾರೆ, ಅವ್ರು ನಿಮಗೇನೇನೋ ಅಂತಾರೆ ಕನಸಲ್ಲಿ. ಆದರೆ ಅವರೆಲ್ಲ ಇರಬೇಕು ಅಂದರೆ ಏನಿರಬೇಕು? ಕನಸು ಆಗ್ತಾ ಇರಬೇಕು. ನಿಮಗೆ ಆ ಕನಸು ಬರ್ತಾ ಇರಬೇಕು. ಸ್ಟಾಪ್ ಆದರೆ ಅವರೆಲ್ಲ ಹೋಗ್ಬಿಡ್ತಾರೆ ಟಕ್ ಅಂತ. ಆಮೇಲೆ ನೀವು ಎದ್ದ ಮೇಲೆ ಗೊತ್ತಾಗುತ್ತೆ, ಓ ನನಗೇನೋ ಕನಸು ಬಂದಿತ್ತು, ಆ ಕನಸಲ್ಲಿ ಅವ್ರು ಬಂದಿದ್ರು ಅಂತ.
ಆಮೇಲೆ ನೀವೇನು ಮಾಡ್ತೀರಿ, ಬಿಟ್ಬಿಡ್ತೀರಿ. ಅದು ಕನಸು, ಅದ್ರಲ್ಲಿ ಯಾರೋ ಬರ್ತಾರೆ, ನಮ್ಮ ಸಬ್ ಕಾನ್ಷಿಯಸ್ಸಲ್ಲಿ ಏನೋ ಸ್ಟೋರ್ ಆಗಿರುತ್ತೆ, ಅದೇ ರಿಪಿಟೇಷನ್ ಮಾಡ್ತಾ ಇರುತ್ತೆ, ಏನೋ ಸ್ಟೋರಿ ಏನೋ ಕಟ್ತಾ ಇರುತ್ತೆ ಸಬ್ ಕಾನ್ಷಿಯಸ್ ಮನಸ್ಸು. ಸೈಕಾಲಜಿ ಪ್ರಕಾರ ಅದೇ ಅಲ್ಲ ಹೇಳೋದು, ಕನಸು ಯಾಕೆ ಬೀಳ್ತವೆ ಅಂತಂದರೆ ಆಯಿತು ಅಂತ ಎದ್ಬಿಡ್ತೀರ. ಇವಾಗ ಕನಸಿಂದ ಎದ್ದ ಮೇಲೂ ಕೂಡ ಹೊರಗಿನ ಪ್ರಪಂಚವನ್ನು ನೋಡೋಣ. ಈ ಪ್ರಪಂಚವನ್ನು ಸರಿಯಾಗಿ ನೋಡಿ. ಇನ್ನೊಂದ್ಸಲ ಹತ್ರ ಬಂದು ಕೇಳಿಸ್ಕೊಳ್ಳಿ, ಈ ಪ್ರಪಂಚವನ್ನು ಸರಿಯಾಗಿ ನೋಡಿ. ಇವತ್ತು ನೀವು ಸೋಫಾ ಮೇಲೆ ಕೂತಿರ್ಬೋದು, ಆಕಾಶದಲ್ಲಿ ಹಾರಾಡ್ತಾ ಇರ್ಬೋದು, ಇವತ್ತೇನೋ ಸೈಲೆಂಟಾಗಿ ಏನೋ ಒಂದು ಟೈಪ್ ಮಾಡ್ತಾ ಕೂತಿರ್ಬೋದು. ಈ ಜಗತ್ತನ್ನು ಸರಿಯಾಗಿ ನೋಡಿ. ಇದು ನಿಜವಾಗ್ಲೂ ರಿಯಲ್ಲ, ಅಥವಾ ಇಲ್ಲಿರೋರ್ನೆಲ್ಲ ನೀವು ಕನಸು ಕಾಣ್ತಾ ಇರೋದಕ್ಕೆ ನೀವು ಕ್ರಿಯೇಟ್ ಮಾಡಿರೋದ ಅಂತ. ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ ವೇದಾಂತಗಳು ಹೇಳ್ತವೆ. ಹಾಗಿದ್ದ ಮೇಲೆ ಒಂದು ಅಲ್ಟಿಮೇಟ್ ಕ್ವಶನ್ ಕಾಡುತ್ತೆ, ಸಾಧ್ಯನೇ ಇಲ್ಲ, ಅದ್ವೈತ ಹೆಂಗೆ ಇಷ್ಟೊಂದು ಪವರ್ಫುಲ್ ಇರೋಕ್ಕೆ ಸಾಧ್ಯ? ನಾವೆಲ್ಲ ಇದು ಕನಸು ಕಾಣ್ತಾನೆ ಇದ್ದಿದ್ರೆ ನನಗೆ ಯಾಕೆ ಅವರ ಮನಸ್ಸಿನಲ್ಲಿ ಅನ್ಕೊಳ್ಳೋಕ್ಕೆ, ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಅನ್ಕೊಳ್ಳೋಕ್ಕೆ ನನಗೆ ಕಂಡಿಡಿಯೋಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ನೀವು ಕೇಳಲೇಬೇಕು ನನಗೆ ಕ್ವಶನ್ನ. ಯಾಕಂದರೆ ನಾನು ಏನೇನೋ ಹೇಳ್ತಿದ್ದೀನಿ ಅಂತ ಇದೆಲ್ಲ ನಿಜ ಅಂತ ನೀವು ನಂಬಕ್ಕಾಗಲ್ಲ. ಆದರೆ ನನ್ನ ಹತ್ರ ಒಂದು ಎಕ್ಸ್ಪ್ಲನೇಷನ್ ಇದೆ ಇದಕ್ಕೂ ಕೂಡ. ಈಗ ನನ್ನ ಯಾರೋ ಇರ್ತಾರೆ, ಪಾರ್ಟ್ನರು ಅಥವಾ ಯಾರೋ ಇರ್ತಾರೆ, ಅವ್ರು ನನ್ನ ಬಗ್ಗೆ ಏನು ಅನ್ಕೊಂತಾರೆ ಅಂತ ನನಗೆ ಯಾವತ್ತೂ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅವರು ಯಾರೋ ಬೇರೆ, ಅವ್ರನ್ನ ಹುಟ್ಟಿಸಿದವ್ರು ಯಾರೋ ಬೇರೆ ಪೇರೆಂಟ್ಸು, ನಾನು ಯಾರೋ ಬೇರೆ ಪೇರೆಂಟ್ಸಿಗೆ ಹುಟ್ಟಿದ್ದೀನಿ. ಅವ್ರು ಅದು ಜೀನ್ಸ್ ಬೇರೆ, ಅವರ ಏನೋ ಅವ್ರದ್ದು ಇದು ಬೇರೆ, ಅವ್ರನ್ನಲ್ಲಿ ಬೇರೆ, ಅವ್ರು ಸಾಧ್ಯನೇ ಇಲ್ಲ. ಅವ್ರ ಒಳತನ ನಾನು ಅರಿಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಬೇರೆ ವ್ಯಕ್ತಿ, ಬೇರೆ ಆತ್ಮ, ಬೇರೆ ಅವ್ರಿಗೇನೋ ಬೇರೆ ಜನ್ಮದಿಂದ ಬಂದುಬಿಟ್ಟಿರ್ತಾರೆ. ಅವ್ರು ಯಾರೋ ಬೇರೆಯವರು. ಬಟ್ ನನ್ನ ಈ ಜನ್ಮದಲ್ಲಿ ಏನೋ ರಿಲೇಷನ್ಶಿಪ್ ಇದೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಬಟ್ ಹಂಗಲ್ಲ. ವೇದಾಂತದ ಪ್ರಕಾರ, ಇವಾಗ ಪ್ರೂವ್ ಆಗಿರೋ ಕ್ವಾಂಟಮ್ ಫಿಸಿಕ್ಸಿನ ಪ್ರಕಾರ, ನೀವು ನೋಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ನಿಮಗೆ ನಾನು, ನನಗೆ ನೀವು, ಎಲ್ಲರಿಗೂ ಎಲ್ಲರೂ ನಮ್ಮ ಕನಸಿನಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್. ಫಾರ್ ಎಕ್ಸಾಂಪಲ್, ನಾನಿವಾಗ ಬ್ರಹ್ಮಾಂಡದಲ್ಲಿ ನಾನೆಂಬ ಬ್ರಹ್ಮನ್, ಸುಧೀಂದ್ರ ಅಲ್ಲ, ನನ್ನೊಳಗಿನ ಆ ನಾನೆಂಬ ಬ್ರಹ್ಮನ್ ಹುಟ್ಟಿದ್ನಲ್ಲ, ನನ್ನ ಜನನ ಆಯ್ತಲ್ಲ, ಅವತ್ತೇ ಬ್ರಹ್ಮಾಂಡ ಕ್ರಿಯೇಟ್ ಆಗಿದ್ದು. ಅವತ್ತಿನಕ್ಕಿಂತ ಹಿಂದೆ ಏನೂ ಇರಲಿಲ್ಲ. ಯಾಕೆ? ನನ್ನ ನಿಜವಾದ ಸ್ವರೂಪದಲ್ಲಿ ನಾ ಇದ್ದೆ. ನನ್ನ ನಿಜವಾದ ಸ್ವರೂಪ ಅಲೆ. ನಾ ಹೇಳಿದ್ನಲ್ಲ, ಆ ಕ್ವಾಂಟಮ್ ಬಾಲಿನ ನಿಜವಾದ ಸ್ವರೂಪ ಕೆಂಪೂ ಅಲ್ಲ, ನೀಲಿನೂ ಅಲ್ಲ. ಕೆಂಪೂ ಹೌದು, ನೀಲಿನೂ ಹೌದು, ಎಲ್ಲವೂ ಹೌದು. ಇದು ಸಾಕ್ಷಿ ಚೈತನ್ಯ, ಅಲ್ಟಿಮೇಟ್ ಕಾನ್ಷಿಯಸ್ನೆಸ್, ವಿಟ್ನೆಸ್ ಕಾನ್ಷಿಯಸ್ನೆಸ್. ನಾನಿವತ್ತು ಹುಟ್ಟಿರೋದಕ್ಕೆ ಬ್ರಹ್ಮಾಂಡ ಅನ್ನೋ ಕನಸು ಹುಟ್ಟಿದೆ. ನಾನು ಡ್ರೀಮರ್, ಬ್ರಹ್ಮಾಂಡ ಡ್ರೀಮ್, ನೀವು ಡ್ರೀಮರ್. ನಿಮ್ಮ ಜೀವನ, ನಿಮ್ಮ ಬ್ರಹ್ಮಾಂಡ, ನಿಮ್ಮ ಹುಟ್ಟು ಇದೊಂದು ಡ್ರೀಮ್. ಈ ಡ್ರೀಮಲ್ಲಿ ಬರ್ತಕ್ಕಂಥ ಎಲ್ಲರನ್ನೂ ಹುಟ್ಟಿಸಿರೋದು ನೀವು, ದೇಹ ಅಲ್ಲ. ಅವರ ಮನಸ್ಸನ್ನು, ಅವರ ಕಾನ್ಷಿಯಸ್ನೆಸ್ಸನ್ನು ಹುಟ್ಟಿಸಿರೋದು ನೀವು. ಇದು ನಂಬಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಿಮ್ಮೊಳಗಡೆ ಆ ಪವರ್ ಇದೆ. ಯಾರನ್ನ ಹೆಂಗೆ ಬೇಕಂಗೆ ಹುಡ್ಸೋಂಥ ಪವರ್ ಇದೆ. ಅಂದರೆ ಬಾಡಿ ಹುಡ್ಸೋಂಥದ್ದಲ್ಲ, ಅದು ಬೇರೆ, ಆ ಪವರ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಮನಸ್ಸನ್ನು ಹುಡ್ಸೋಂಥ ಪವರ್ ಇದೆ, ಅವರ ಕಾನ್ಷಿಯಸ್ನೆಸ್ಸನ್ನು ಹುಡ್ಸೋಂಥ ಪವರ್ ಇದೆ. ನಿಮ್ಮ ಜೀವನವೇ ಒಂದು ದೊಡ್ಡ ಕನಸು. ಅದರಲ್ಲಿ ಬರ್ತಕ್ಕಂಥ ಯಾವ ಒಂದು ಫೀಲಿಂಗ್ಸು ನಿಜ ಅಲ್ಲ. ಅದರಲ್ಲಿ ಬರ್ತಕ್ಕಂಥ ಹ್ಯಾಪಿನೆಸ್ಸು, ನೀವು ದುಡಿತಕ್ಕಂಥ ಹಣ, ಆಸ್ತಿ, ಕಾರು, ಬಂಗ್ಲೆ, ಪಾರ್ಟ್ನರು, ಅಲ್ಲಿ ಹೋದಾಗ ಐಸ್ ಕ್ರೀಮ್ ತಿನ್ನೋದು, ಪಾನಿಪುರಿ ತಿನ್ನೋದು, ಇವು ಯಾವ ನಿಜ ಅಲ್ಲ. ಮತ್ತು ಯಾಕೆ ಇವೆಲ್ಲ ಏನಿದು? ನಂಗೆ ತಲೆ ಕೆಡ್ತಾ ಇದೆ, ಏನಿದು ಇವೆಲ್ಲ ಏನು? ಇದು ಒಂದು ಬ್ಯೂಟಿಫುಲ್ ಡ್ರೀಮ್ ಅಷ್ಟೇ. ಇದೊಂದು ಬ್ಯೂಟಿಫುಲ್ ಎರರ್. ಇದೊಂದು ಮಿಸ್ಟೇಕು. ಈ ಮಿಸ್ಟೇಕ್ ಯಾಕೆ ಬಂತು? ಅವಿದ್ಯೆ ಮತ್ತು ಅಸ್ಮಿತಾ, ಇಗ್ನೋರೆನ್ಸಿಂದ ಆಗಿದ್ದು. ಬ್ರಹ್ಮನ್ ನಿಜವಾದ ಸ್ವರೂಪ ಪಡಿಲಿಲ್ಲ. ಬ್ರಹ್ಮನ್ ನಿಜವಾದ ಸ್ವರೂಪ ಎಟರ್ನಲ್ ನಿರ್ವಾಣದಲ್ಲಿದೆ. ಆ ನಿರ್ವಾಣವನ್ನು ನಾವು ಪಡಿಲಿಲ್ಲ. ಮುಂಚೆ ನಿರ್ವಾಣದಲ್ಲಿದ್ವಿ, ಗತ ಆದಮೇಲೆ ನಿರ್ವಾಣಕ್ಕೆ ಹೋಗ್ತೀವಿ, ರಿಸಾಲ್ವ್ ಇಂಟು ಬ್ರಹ್ಮನ್. ಇವಾಗ ಇರ್ರೆಗ್ಯುಲಾರಿಟಿ ಇರೋದಕ್ಕೆ ನಾವು ಕನಸು ಕಾಣ್ತಾ ಇರೋದು. ಇದನ್ನೇ ಅವರು ಆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮೂಲಕ ಪ್ರೂವ್ ಮಾಡಿದರು. ನಾವು ಅದನ್ನು ನೋಡೋ ತನಕ ಅದು ಏನು ಅಂತ ಗೊತ್ತಾಗಲ್ಲ. ನಾವು ಅದನ್ನು ನೋಡದೆ ಇಲ್ದಾಗ ಅದು ಇರೋದೇ ಇಲ್ಲ. ಹಾಗಿದ್ರೆ ಅದು ಏನು? ಅದೊಂದು ಕನಸು. ನೀವು ಕನಸು ಕಾಣೋ ತನಕ ಮಾತ್ರ ಆ ವ್ಯಕ್ತಿಗಳಲ್ಲಿ ಇರ್ತಾರೆ. ನಿಮ್ಮ ಕನಸು ಸ್ಟಾಪ್ ಆದ ತಕ್ಷಣ ಆ ವ್ಯಕ್ತಿಗಳು ಹೊರಟೋಗ್ತಾರೆ. ಹಾಗಿದ್ರೆ ಆ ವ್ಯಕ್ತಿಗಳು ಯಾರು? ಆ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಮ್ಮೊಳಗಿನ ಆ ಒಂದು ಪ್ರತಿಯೊಂದು ಭಾವನೆಯ ಪ್ರತಿಫಲನಗಳು, ಆ ರಿಫ್ಲೆಕ್ಷನ್ಗಳು. ನಾನೆಂಬ ಆ ಒಂದು ಶಕ್ತಿ ಒಳಗಡೆ ಹರಿತಾ ಇದೆಯಲ್ಲ, ಆ ಶಕ್ತಿ ಪ್ರತಿ ಸೆಕೆಂಡ್ ಕಾನ್ಷಿಯಸ್ಲಿ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಸಾಕ್ಷಿ ಅದು. ನಮ್ಮೊಳಗಿನ ಆ ಸಾಕ್ಷಿ ಚೈತನ್ಯವೇ ನಾವು ನೋಡ್ತಕ್ಕಂಥ ವ್ಯಕ್ತಿಗಳು. ಕೆಲವೊಂದು ಸಲ ನನಗೆ ಅನಿಸ್ಬಿಡುತ್ತೆ,
ನನಗೆ ಕೆಲವೊಬ್ಬರು ಇಷ್ಟ ಇಲ್ಲ ಲೈಫಲ್ಲಿ, ಅವ್ರನ್ನ ಮಾತಾಡ್ಸ್ಬಾರ್ದು ಅನಿಸುತ್ತೆ, ಅವ್ರು ನಮ್ಮವರಲ್ಲ ಅನಿಸುತ್ತೆ. ಯಾಕೆ ನಾನು ಯಾಕೆ ಹಿಂಗೆ ಅನ್ಕೊಳ್ತಾ ಇದ್ದೀನಿ? ಅವ್ರನ್ನ ಕ್ರಿಯೇಟ್ ಮಾಡಿರೋದೇ ನಾನಲ್ಲ. ಹಂಗಿದ್ಮೇಲೆ ನನ್ನ ಒಂದು ಓನ್ ಪಾರ್ಟನ್ನು ನಾನು ಹೆಂಗೆ ಇಷ್ಟಪಡದೇ ಇರೋಕ್ಕೆ ಸಾಧ್ಯ? ನನ್ನ ಒಂದು ಓನ್ ಕೈಯನ್ನು ಇದು ಚೆನ್ನಾಗಿಲ್ಲ ಅಂತ ಹೆಂಗೆ ಅನ್ಕೊಳಕ್ಕೆ ಸಾಧ್ಯ? ಈ ಕೈಯಿಂದನೇ ನಾನು ಊಟ ಮಾಡೋದು, ಇದು ಚೆನ್ನಾಗಿಲ್ಲ ಅಂತ ಕಟ್ ಮಾಡ್ಬಿಡ ನಾನು? ಆಗಲ್ಲ. ಹಾಗಿದ್ಮೇಲೆ ಈ ಪ್ರಪಂಚದಲ್ಲಿ ಯಾರು ನನ್ನೋರಲ್ಲ? ಆವಾಗ ನನಗೊಂದು ಆನ್ಸರ್ ಗೊತ್ತಾಯ್ತು. ಈ ಪ್ರಪಂಚನೇ ನಂದು, ಈ ಬ್ರಹ್ಮಾಂಡನೇ ನಂದು, ಇದೆಲ್ಲ ಇದೆಲ್ಲ ಹುಟ್ಟಿಸಿರೋದು ನಾನಿದ್ರೇ ಈ ಕನಸು, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹ್ಯಾಪಿನೆಸ್ ಇವತ್ತು ಆಗ್ತಿದೆಯಲ್ಲ, ಇದಕ್ಕೆ ಕಾರಣ ಯಾರೋ ಇರ್ಬೋದು, ಯಾರೋ ಹೆಲ್ಪ್ ಮಾಡಿರ್ಬೋದು, ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆದರೆ ಕೊನೆಗೆ ನಾನು ಒಂದು ಮರಿಬಾರ್ದು, ಏನು ನಾನಿದ್ರೇ ಈ ಕನಸು. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎರರ್, ಇದೊಂದು ಕನಸು. ಇದನ್ನು ಮನವರಿಕೆ ಮಾಡಲೇಬೇಕು. ನಾನು ಇದನ್ನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಾನು ಇದನ್ನೇ ನಿಜ ಅಂತ ತಿಳ್ಕೊಂಬಿಟ್ಟು ನನ್ನ ಜೀವನದಲ್ಲಿ ಆಗ್ತಕ್ಕಂಥ ಪೇನ್ ಮತ್ತು ಸಫರಿಂಗ್ನ ನಿಜ ಅಂತ ಹೇಳಿ ಕೊರಗೆ ಸಾಯ್ಬೋದು. ಅಥವಾ ನನಗೆ ಆಗ್ತಕ್ಕಂಥ ಖುಷಿನೇ ಅಲ್ಟಿಮೇಟ್ ಅಂತ ತಿಳ್ಕೊಂಬಿಟ್ಟು ಆ ಒಂದು ಅಜ್ಞಾನದಲ್ಲಿ ನಾನು ಯಾರು ಅಂತಲೇ ತಿಳ್ಕೊಳ್ಳದೇ ಇರ್ಬೋದು. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರು ಏನು ಪ್ರೂವ್ ಮಾಡಿದ್ರು ಬೇಸಿಕಲಿ ಆ ಅಲನ್ ಆಸ್ಪೆಕ್ಟ್, ಜಾನ್ ಕ್ಲೋಸರ್ ಮತ್ತು ಆಂಟನ್ ಸೈಲಿಂಗರ್ ಅಂತ ಫಿಸಿಸಿಸ್ಟ್ಗಳಂತಂದರೆ, ಎಂಟ್ಯಾಂಗಲ್ಮೆಂಟ್ ಪಾರ್ಟಿಕಲ್ಗಳು ಏನು ಕ್ರಿಯೇಟ್ ಆಗ್ತಾವಲ್ಲ, ಒಂದು ಹೆಂಗಿದೆ ಅಂತ ಇನ್ನೊಂದಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂತಾರಲ್ಲ, ಅದು ನಿಜವಾಗ್ಲೂ ಆಗ್ತಕ್ಕಂಥ ಮ್ಯಾಜಿಕ್ಕು. ಇಲ್ಲಿ ನಡೀತಾ ಇರೋ ಮ್ಯಾಜಿಕ್ಕು ಟ್ರಿಕ್ ಅಲ್ಲ, ಇದು ಯಾವುದೇ ಟ್ರಿಕ್ ಅಲ್ಲ, ಇದು ನಿಜವಾಗ್ಲೂ ಆಗ್ತಕ್ಕಂಥ ಮ್ಯಾಜಿಕ್. ಇದು ಒಂದು ಮಾಯೆ ಅಷ್ಟೇ. ಜಿಂಕೆ ಅಲ್ಲಿದೆ, ನಾನು ಹಿಡಿಯೋಕೆ ಹೋಗ್ತೀನಿ, ಅಲ್ಲಿಲ್ಲ, ಅಲ್ಲಿದೆ, ಹಿಡಿಯೋಕೆ ಹೋಗ್ತೀನಿ, ಅಲ್ಲಿಲ್ಲ. ನಿಮ್ಮ ಲೈಫಲ್ಲಿ ನಡೀತಕ್ಕಂಥ ಪ್ರತಿ ಘಟನೆಗಳು ಹಿಂಗೆ ಅನ್ಸೋದು. ಇವತ್ತಿದ್ದ ವ್ಯಕ್ತಿಗಳು ನಾಳೆ ಇಲ್ಲ, ಇವಾಗಿರೋ ವ್ಯಕ್ತಿಗಳು ಇನ್ನು 2 ತಾಸಿಗಿಲ್ಲ. ಇಷ್ಟು ವರ್ಷಗಳು ಒಂದೇ ಥರ ಬಿಹೇವ್ ಮಾಡಿದವರು ನಾಳೆ ಆ ಥರ ಮಾಡ್ತಾ ಇಲ್ಲ. 60 ವರ್ಷ ಚೆನ್ನಾಗಿದ್ದವರು 61ನೇ ವರ್ಷಕ್ಕೆ ಕೆಟ್ಟವರಾದರು. ನಿಜವಾಗ್ಲೂ ಕೆಟ್ಟವರು ಅಂತ ಆ್ಯಕ್ಟಿಂಗ್ ಮಾಡ್ತಿದ್ದವರು ನಿಜವಾಗ್ಲೂ ಒಳ್ಳೆಯರಾದರೂ ಜನ ಅವ್ರನ್ನ ನಂಬ್ತಾ ಇಲ್ಲ. ಇವೆಲ್ಲ ಏನು ನಡೀತಾ ಇದೆ ಅಂತಂದರೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಯೂನಿವರ್ಸ್ ಎಂಬ ಕನಸಲ್ಲಿ ಡ್ರೀಮರ್ ಆಗಿರ್ತಕ್ಕಂಥ ಬ್ರಹ್ಮನ್ನಾಗಿ ನಾವು ಒಂದೊಂದು ಆತ್ಮನ್ನಂತ ನಾವು ಸಪ್ರೇಟಾಗಿ ಅವಿದ್ಯೆಯಿಂದ ನಾವೆಲ್ಲ ಬೇರೆ 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 ಅಂತ ನಾವು ಏನು ಕಿತ್ತಾಡ್ತಾ ಇದ್ದೀವಿ. ಈ ಅವಿದ್ಯೆ ಹೊರಟು ಹೋದಾಗ ನಮ್ಮೊಳಗಿನ ಆ ಬ್ರಹ್ಮನ್ ಯಾರು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಯಾರೂ ಬೇರೆ ಅಲ್ಲ, ನಮ್ಮ ಕನಸಲ್ಲೇ ಇವರು ಕ್ಯಾರೆಕ್ಟರ್ಗಳು. ನನ್ನ ಕನಸಿದ್ರೆ ಮಾತ್ರ ಆ ವ್ಯಕ್ತಿಯಲ್ಲಿ ಕಾಣೋದು. ಇವತ್ತು ನಾನು ಕನಸು ಕಾಣ್ತಾ ಇದ್ರೆ ಮಾತ್ರ ಅವ್ನು ಕಾಣೋದು. ನಾನು ಕನಸು ಕಾಣ್ತಾ ಇದ್ದೀನಿ ಅಂದರೆ ಮೀನಿಂಗ್ ಏನು? ನನ್ನ ಲೈಫ್ ಇದ್ದರೆ ಮಾತ್ರ, ನನಗೆ ಜೀವ ಇದ್ದರೆ ಮಾತ್ರ, ನನಗೆ ಆ ಕಾನ್ಷಿಯಸ್ನೆಸ್ ಇದ್ದರೆ ಮಾತ್ರ ಆ ವ್ಯಕ್ತಿ ಅಲ್ಲಿದ್ದಾನೆ. ಅವನೊಳಗಡೆ ಆ ಫೀಲಿಂಗ್ ಇರುತ್ತೆ, ಅವನೊಳಗಡೆ ಆ ಫೀಲಿಂಗ್ ಕೊಟ್ಟನು ನಾನೇ, ಅವನೊಳಗಡೆ ಆ ಒಂದು ವಿಲ್ ಪವರ್ ಕೊಟ್ಟನು ನಾನೇ. ಯಾಕಂದರೆ ಅವನೇ ನಾನು, ನಾನೇ ಅವನು, ಅವಳೇ ನಾನು, ನಾನೇ ಅವಳು. ಸೊ ಈ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.